ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕೆ ಸಾಕ್ಷಿ ಒದಗಿಸುವಂತ ವಿಡಿಯೋವೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಿಲಿಕಾನ್ ಸಿಟಿಯ ವರ್ಕ್ ಫ್ರಮ್ ಟ್ರಾಫಿಕ್ನ ಕಹಾನಿ ಇದೆ. ವರ್ಕ್ ಫ್ರಮ್ ಹೋಮ್ ನೀವು ನೋಡಿರ್ತೀರಿ, ಆದರೆ ಇದು ವರ್ಕ್ ಫ್ರಮ್ ಟ್ರಾಫಿಕ್ ಕಹಾನಿ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಂತ ಮಹಿಳೆಯೊಬ್ಬರು ಸ್ಕೂಟಿ ಓಡಿಸ್ತಾನೆ ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ. ಟ್ರಾಫಿಕ್ನಲ್ಲಿ ಬೈಕ್ ನಿಲ್ಲಿಸಿ ಆನ್ಲೈನ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಬೈಕ್ ನಿಲ್ಲಿಸಿದ್ದು ಯಾಕೆಂತಂದ್ರೆ ಸಿಗ್ನಲ್ ಬಿದ್ದಿತ್ತು, ಗಾಡಿ ಮೂವ್ ಆಗ್ತಾ ಇರಲಿಲ್ಲ. ಬೈಕ್ ನಿಲ್ಲಿಸಿ ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ನ ಪರಿಸ್ಥಿತಿಯ ಬಗ್ಗೆ ದೇಶದಾದ್ಯಂತ ಅನೇಕ ಸಂದರ್ಭದಲ್ಲಿ ಚರ್ಚೆಯಾಗಿದೆ, ಟ್ರಾಲ್ಗಳಾಗಿದೆ, ವ್ಯಂಗ್ಯವಾಗಿದೆ. ಈಗ ಇಂಥದ್ದೇ ಮತ್ತೊಂದು ದೃಶ್ಯ ಸೆರೆ ಸಿಕ್ಕಿದೆ. ಸೊ ಇದು ಬೆಂಗಳೂರಲ್ಲಿ ಸಾಮಾನ್ಯ ಅಂತ ನೆಟ್ಟಿಗರು ಇದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ನಾರ್ಮಲ್ಲು ಬೆಂಗಳೂರಲ್ಲಿ ಅಂತ ನೋಡ್ತಾ ಇದ್ದೀರಿ. ಇದು ಬೆಂಗಳೂರಲ್ಲಿ ಸೆರೆ ಸಿಕ್ಕಿರುವಂಥ ದೃಶ್ಯ. ಇದು ಸ್ಕೂಟಿಯಲ್ಲಿ ಮಹಿಳೆಯೊಬ್ಬರು ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ. ನೋಡ್ತಾ ಇದ್ರಿ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ರಿ. ಉದ್ದಕ್ಕೆ ಟ್ರಾಫಿಕ್ ಇದೆ. ಸೊ ಈ ಮಧ್ಯೆ ಅವರು ಆನ್ಲೈನ್ ಮೀಟಿಂಗಲ್ಲಿ ಭಾಗಿಯಾಗ್ತಾ ಇರೋದನ್ನು ಕೂಡ ಗಮನಿಸಬಹುದು. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಸದಾಕಾಲ ಚರ್ಚೆ ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ ದೃಶ್ಯ ಈಗ ಆ ರೀತಿ ಚರ್ಚೆ ಮಾಡೋರಿಗೆ ಮತ್ತೊಂದು ಸರಕನ್ನು ಒದಗಿಸಿದೆ ಅಂತ ಅನ್ಸುತ್ತೆ. ರಕ್ಷಿತ್, ಖಂಡಿತವಾಗ್ಲೂ ಕೂಡ ಹೌದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದಷ್ಟು ದಿನಗಳ ಹಿಂದೆ ಒಂದೇ ದಿನ 374 ಜನ ವಿಮಾನವನ್ನ ಮಿಸ್ ಮಾಡ್ಕೊಂಡಿದ್ರು. ಈ ವಿಚಾರ ಕೂಡ ಅದು ಬೆಂಗಳೂರಿನ ಟ್ರಾಫಿಕ್ನ ಕಾರಣದಿಂದಲೇ ಆಗಿರುವಂಥದ್ದು. ಸೊ ಈ ವಿಚಾರ ಕೂಡ ಟ್ವಿಟರ್ ಅಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇತ್ತು. ಪಕ್ಕದ ರಾಜ್ಯ ಆಗಿರೋ ಕೇರಳದ ಕಾಂಗ್ರೆಸ್ ಕೂಡ ಲೇವಡಿ ಮಾಡಿತ್ತು ಇದೇ ಒಂದು ಟಾಪಿಕ್ ಇಟ್ಕೊಂಡು. ಅಲ್ಲಿನ ರಾಜಕಾರಣದಲ್ಲೂ ಕೂಡ ಇದೇ ಟ್ರಾಫಿಕ್ ಅನ್ನ ಇಟ್ಕೊಂಡೇ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಟ್ರಾಫಿಕ್ ಅನ್ನೋದು ಕೇವಲ ಬೆಂಗಳೂರು ಮಂದಿ ಮಾತ್ರ ಅಲ್ಲ, ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ವಿಚಾರ ಕೂಡ ಹಾಗೆ. ಈಕೆ ಏನೋ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಆಕೆ ಆಫೀಸ್ಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಟೈಮಲ್ಲಿ ನೀವು ಆ ವಿಡಿಯೋದಲ್ಲಿ ಝೂಮ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಕ್ಯೂ ಇತ್ತು, ಎಷ್ಟು ದೊಡ್ಡ ವೆಹಿಕಲ್ಸ್ ಗಳಿತ್ತು ಅಂತ. ಸೊ ಆ ಸಂದರ್ಭದಲ್ಲಿ ಆಕೆ ಝೂಮ್ ಮೀಟಿಂಗ್ ಅನ್ನ ಅಟೆಂಡ್ ಆಗ್ತಾಳೆ, ಕಂಪನಿಯ ಕಾಲ್ ಅನ್ನ ಅಟೆಂಡ್ ಮಾಡ್ತಾಳೆ. ಸೊ ಅಲ್ಲಿರುವಂತಹ ಹಿಂದೆ ಮುಂದೆ ಇದ್ದಂತಹ ಜನರು ಕೂಡ ಟ್ವಿಟರ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಇತ್ತು, ಈಗ ವರ್ಕ್ ಫ್ರಮ್ ಟ್ರಾಫಿಕ್ ಆಗಿದೆ ಅಂತ ಲೇವಡಿ ಮಾಡ್ತಾರೆ. ಇದು ಅನಿವಾರ್ಯ ಅಂತ ಕೂಡ ಒಂದಿಷ್ಟು ಜನ ಕಮೆಂಟ್ ಆಗ್ತಾರೆ. ಇನ್ನ ಒಂದಿಷ್ಟು ಜನ ನಾನು ಕೂಡ ಇದನ್ನೇ ಮಾಡೋದು ಅಂತ ಹೇಳ್ಕೊಂಡು ಕೂಡ ಕಮೆಂಟ್ ಆಗ್ತಾರೆ. ಅಂದ್ರೆ ನಾವು ಕೂಡ ರೆಗ್ಯುಲರ್ ಆಗಿ ಟ್ರಾಫಿಕ್ ಅಲ್ಲಿ ಇದ್ದಾಗ ಟ್ರಾಫಿಕ್ ಸಂದರ್ಭದಲ್ಲಿ ಏನ್ ಮಾಡೋದು, ಇನ್ನೇನ್ ಮಾಡಕ್ಕಾಗತ್ತೆ, ಬಿಸಿಲಲ್ಲಿ ನಾವು ನಿಂತ್ಕೊಂಡಂತೂ ಬಸ್ ಒಳಗೆ ಹೋಗಿರ್ತೀವಿ. ಸೊ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ, ಅಟ್ಲೀಸ್ಟ್ ಏನಾದ್ರೂ ಕೆಲಸ ಮಾಡಬೇಕು, ಅದನ್ನೇ ಮಾಡ್ತೀವಿ ನಾವು ಕೂಡ ಅಂತ ಹೇಳ್ತಾರೆ. ಇನ್ನ ಒಂದಿಷ್ಟು ಜನ ನಮಗಿದು ಅನಿವಾರ್ಯತೆ, ಯಾಕಂದ್ರೆ ನಾವು ಅನ್ಕೊಂಡಂತಹ ಟೈಮ್ಗೆ ನಾವು ಕಂಪನಿಯನ್ನ ರೀಚ್ ಆಗಕ್ಕಾಗಲ್ಲ, ಅಥವಾ ನಾವು ಅನ್ಕೊಂಡಿರುವಂತಹ ಸ್ಪಾಟ್ ಅನ್ನ ರೀಚ್ ಆಗೋಕ್ಕಾಗಲ್ಲ. ಸೊ ಆ ಕಾರಣದಿಂದ ಟ್ರಾಫಿಕ್ ಅಲ್ಲೇ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಲ್ಯಾಪ್ಟಾಪ್ ಅನ್ನ ತೆಗೆದು ಸ್ಕೂಟಿಯ ಮೇಲೆ ಕೆಲಸ ಮಾಡುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಟ್ರಾಫಿಕ್ ಅಲ್ಲೇ ನಿಂತ್ಕೊಂಡು ಊಟ ಮಾಡುವಂತಹ ವಿಡಿಯೋ ವೈರಲ್ ಆಗಿತ್ತು. ಟ್ರಾಫಿಕ್ ಅಲ್ಲೇ ಇದ್ದಾಗ ಮದುಮಗನೊಬ್ಬ ಓಡಿ ಹೋದಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಇದು ಆಡ್ ಆನ್ ಅನ್ನುವ ಹಾಗೆ ಟ್ರಾಫಿಕ್ ಅಲ್ಲೇ ಇದ್ಕೊಂಡು ವರ್ಕ್ ಫ್ರಮ್ ಟ್ರಾಫಿಕ್ ತರ ಕೆಲಸ ಮಾಡ್ತಾ ಇರೋದು ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.